ಅನ್ನದಾತ ಸುಖಿ ಭವ. ಅನ್ನದಾತನಿಗೆ ಯಾವ ಪದಗಳಿಂದ ಹೊಗಳಿದ್ರೂ ಕಡಿಮೆ. ನಮ್ಮೆಲ್ಲರ ಅನ್ನದಾತರಾದ ರೈತರನ್ನ ಇದಕ್ಕಿಂತಲೂ ಉತ್ತಮವಾಗಿ ವರ್ಣಿಸಲು ಸಾಧ್ಯವೇ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಮನಮುಟ್ಟುವಂತಿದೆ. ಅನ್ನದಾತ ಹೊಲದಿ ದುಡಿತಾನೆ. ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳಿತಾನೆ. ಮಳೆಯ ಗುಡುಗು, ಚಳಿಯ ನಡುಗು, ಬಿಸಿಲು ಬೇಗೆ ಸಹಿಸುತ್ತಾ, ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತಾ, ಗಟ್ಟಿ ದೇಹ ದೊಡ್ಡ ಮನಸ್ಸು ದೇವನಂತೆ ದುಡಿತಾನೆ. ಯೋಗಿಯಾಗಿ ತ್ಯಾಗಿಯಾಗಿ ಅನ್ನ ನೀಡುತ್ತಿರ್ತಾನೆ. ಹೌದು, ನಾವು ತೋರಿಸ್ತಿರೋದು ಭರತನಾಡು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತಡಬಲಗ ಗ್ರಾಮದ ಪ್ರಗತಿಪರ ರೈತ ಮರಡುಸಿದ್ದಪ್ಪ ಗುರಪ್ಪ ಇಂಡಿ ಅವರ ಸಾಧನೆಯ ಬಗ್ಗೆ. ಭರತನಾಡಿನಲ್ಲಿ ಒಂದೇ ಬಾರಿ ತೊಗರಿ ಬಿತ್ತನೆ ಮಾಡಿ 2 ಬಾರಿ ತೊಗರಿ ಫಸಲು ಪಡೆದು ಭರ್ಜರಿ ಆದಾಯ ಮಾಡಿಕೊಂಡಿದ್ದಾರೆ. 2023 ಜುಲೈ ತಿಂಗಳಲ್ಲಿ 5 ಎಕರೆ ಪ್ರದೇಶದಲ್ಲಿ ನಿರ್ಮಲಾ ತಳಿ ತೊಗರಿ ಬಿತ್ತನೆ ಮಾಡಿದ್ದಾರೆ. ಮೊದಲು ಪ್ರತಿ ಎಕರೆಗೆ 15 ಕಟ್ ತೊಗರಿ ಫಸಲು ಪಡೆದು ನಂತರ ಅದೇ ಬೆಳೆಗೆ ಮತ್ತೆ ಗೊಬ್ಬರ ಹಾಗೂ ಕೀಟನಾಶಕಗಳನ್ನು ಬಳಸಿ 2ನೇ ಬಾರಿ ಕೂಡ ಉತ್ತಮ ಬೆಳೆ ಬಂದಿದ್ದು, ಈ ಬಾರಿ ಕೂಡ ಉತ್ತಮ ಫಸಲು ಬಂದಿದೆ. ಇದು ನನಗೆ ಸಂತಸ ತಂದಿದೆ ಹಾಗೂ ಇದೇ ಬೆಳೆಯಲ್ಲಿ ಕರಿಕುಂಬಳಕಾಯಿ ಕೂಡ ಬೆಳೆದಿದ್ದು ಅದು ಕೂಡ ಯಶಸ್ವಿಯಾಗಿದೆ. ಒಟ್ಟಲ್ಲಿ ಒಂದೇ ಬಾರಿ ತೊಗರಿ ಬೆಳೆ ಬಿತ್ತನೆ ಮಾಡಿ 2 ಬಾರಿ ಫಸಲು ಪಡೆದು ಯಶಸ್ವಿಯಾಗಿದ್ದು ನನಗೆ ಸಂತಸ ತಂದಿದೆ ಅಂತ ನಮ್ಮ NKS TV4 ವಾಹಿನಿಯೊಂದಿಗೆ ಹರ್ಷ ವ್ಯಕ್ತಪಡಿಸಿದರು. ಈ ರೈತನ ಸಾಧನೆಯ ಬಗ್ಗೆ ಬಳ್ಳೊಳ್ಳಿ ಕೃಷಿ ಸಹಾಯಕ ಅಧಿಕಾರಿ SS ಹಿಟ್ನಳ್ಳಿ ಅವರನ್ನ ಸಂಪರ್ಕಿಸಿದಾಗ ಈ ರೈತರ ಸಾಧನೆಯ ಬಗ್ಗೆ ತುಂಬಾ ಸಂತಸದಿಂದ ಮಾತನಾಡಿದರು. ಸಚಿನ್ ಇಂಡಿ, NKS TV4 ವಿಜಯಪುರ. ಬರದ ನಾಡು ಬಿಜಾಪುರ, ಬರಕ್ಕೆ ಪ್ರಸಿದ್ಧಕ್ಕಂತ ನಾಡಾಪುರ. ಆದ್ರೆ ಬಿಜಾಪುರದ ನಾಡಿನಲ್ಲಿ ರೈತರು ತಯಾದಂತ ಸಾಧನೆ ಮಾಡಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾಡಿರಬಹುದು ಅನ್ನುವಂತ ತಮಗೂ ಇರಬಹುದು. ಅಂದ್ರೆ ತೊಗರಿ ಕಣಜಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ವಿಜಯ ಜಿಲ್ಲೆಯಲ್ಲಿ 2 ಬಾರಿ ಅಂದ್ರೆ ಒಂದೇ ಪೀಕನ್ನ 2 ತೊಗರಿ ಬೆಳೆಯುವುದರ ಮೂಲಕ ತಮ್ಮದೇ ಆದಂತ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಆ ರೈತರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರು ಹೇಗೆ ಮಾಡಿದ್ದಾರೆ, ಏಕೆ ಮಾಡಿದ್ದಾರೆ, ಅವ್ರ ಉದ್ದೇಶ ಏನಾಗಿತ್ತು ಅನ್ನೋದನ್ನ ಮಾತನಾಡಲಿಕ್ಕೆ ನಮ್ಮ ಜೊತೆ ಆ ಸ್ವತಃ ರೈತರೇ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಅದು ಫಸ್ಟ್ ಇಳುವರಿ ಏನದ ನಮಗೆ ಚಲೋ ಅನ್ನಿಸ್ತು. ಮ್ಯಾಗಿಂದ ಏನದ ಬಂದಿತ್ತು ಬೆಳೆ ರೆಡಿ, ಆದ್ರೂ ಹಿಂದೆ ಅದ್ರ ಮೈ ಮೇಲೆ ಮತ್ತೆ ಚಿಗುರು ಬರ್ಲಕತ್ತು. ಕಾಯಿ ಅಂತ ಎಲ್ಲ ಕೊಯ್ಕೊಂಡು ಕಸಿಂದ್ರ ಆ ಚಿಗುರು ನಾವು 2ನೇ ಪೀಕ್ ಕಾಯ್ದಿದ್ದೀವಿ. ಅದು ಸಾಧಾರಣ ಅದಕ್ಕೆ ಏನಾರೆ ಮೊದಲಿಂದು ಎಕರೆಗೆ 15 ಕಟ್ಟ ಫಸ್ಟ್ ಪೀಕ, 2ನೇದು ಸುಮ್ಮ 10 ಆದಿತ್ತು, 8 ಆದಿತ್ತು, ಎಕರೆ ಮೇಲೆ ತಿಳಿಸಿ ಕಾಯ್ದಿದ್ದು. 2ನೇ ಪೀಕಿಗೆ 15 ಗೊಬ್ಬರ 1 ಕ್ವಿಂಟಲ್ ಎಕರೆಗೆ, MOP 50 kg, 25 kg ಹಿರಿಯ ಇಷ್ಟೆಲ್ಲ ಮಾಡಿ ಇಲ್ಲಿ ಈ ಥರ ಬೆಳೀತಿದ್ದೆವು. ಕಸ ಅಂತೂ ನಾವು 3 ಸಲ ಕಸ ತೆಗೆದು ಸ್ವಚ್ಛ ಇಟ್ಟಿವಿ ಪೀಕ ನಮ್ಮ ಜಮೀನ. ಈಗ ಇದು ಮಾಡ್ಬೇಕಂತ ಹೆಂಗೆ ನಿಮಗೆ ಕಲ್ಪನೆ ಬಂತು ಅಥವಾ ಯಾರಾದ್ರೂ ಹೇಳಿ? ಕೆಲವೊಬ್ಬರು ಅಂದಿದ್ರು 2ನೇ ಪೀಕ ಆಗ್ತದ ಬಿಡ್ತದ ಅಂದರು. ನಾನೇ ಮಾಡಿ ನೋಡಿ ನಾ ಬೆಳೆದ ಬಳಿಕ ಇನ್ನೊಬ್ರಿಗೆ ಹೇಳ್ಬೇಕಂತೇಳಿ ಸ್ವಂತ ಟೆಕ್ನಿಕ್ ನನ್ನಲ್ಲಿ ಬರ್ತದೆ. ಮತ್ತು ಔಷಧಗಳು 4 ಸ್ಪ್ರೇ ಮಾಡೀನಿ. ಯಾವ ಕೀಟನಾಶಕ, ಯಾವ ಟಾಣಿಕ, ಯಾವ ಗೊಬ್ಬರ ಏನಾದ್ರು ಇವು ಟಾಣಿಕ್ಗಳು ಉಪಯೋಗ ಏನು ಆಗ್ತದ ಈ ತೊಗರಿಗೆ ಅನ್ನೋದು ನನಗೆ ವಿಚಾರಿತ್ತದು. ಅದನ್ನೇ ಉಪಯೋಗ ಮಾಡಿ ಈ ಥರ ತಂದಿದ್ದು. ಈಗ ಹೆಂಗೆ ಅನಿಸ್ತದೆ ಇದರಲ್ಲಿ ತಾವು ಯಶಸ್ವಿ ಕಂಡ್ರಿ, ತಮಗೇನು ಅನ್ನಿಸ್ತದೆ? ಇಲ್ಲ, ನಮ್ಗೆ ಚಲೋ ಅನಿಸ್ತಾರೆ ರೀ. ಇದನ್ನ ಫಸ್ಟ್ ಪೀಕ್ ತೆಗೆದೋಗೋದು ರಾಬ್ ಮಾಡಿ ಇದೆಲ್ಲ ನುಗ್ಗು ಮಾಡಿ ಮತ್ತೊಂದು ಬೆಳೆ ಮಾಡ್ಬೇಕಪ್ಪ ಅಂದ್ರೆ ಕನಿಷ್ಠ 60-70 ಲಾಗೋಡಿತ್ತು ನನಗೆ. ಅದೇ 50 ರೂಪಾಯಿ ಹೋಗಲ್ಲಕ್ಕ 2 ಲಕ್ಷ ಬಂದ್ರೆ ಸಾಕು, ಏನಾರ ಆಗ್ತದ ಇದ್ರ ಅನುಭವ ತಿಳಿತೇಳಿ ನಾ ಮಾಡಿದ್ದೆ. ಎಷ್ಟು ಎಕರೆ ಪ್ರದೇಶದಲ್ಲಿ ಬೆಳೆದಿರಿ? ಇದು 3 ಎಕರೆಗೆ ನಾನು 45 ಕಟ್ಟ ಬೆಳೆದಿದೆ. ಈಗ ಸುಮ್ಮ 2ನೇ ಪೀಕ 10-20 ಕಟ್ಟ ಆದಿತ್ತು. ನೋಡಿರ್ಬೇಕು ಇದ್ರ ಅಂದಾಜು ಬರೇ ಹೇಳ್ತಿರು ನಿರ್ಮಲ ಚಲೋ ಬೆಳೀತದ, ನಿರ್ಮಲ ಚಲೋ ಬೆಳೀತದ ಹೇಳ್ತಿರು. ನನಗೆ 2 ಪೀಕ್ ಬೆಳೀತಾವ, 1 ಪೀಕ್ ಬೆಳೀತದ. ಚಲೋ ಆದ್ರೆ ವ್ಯವಸ್ಥೆ ಮಾಡಿದ್ರೆ 2ನೇ ಪೀಕ್ನು ಆಗ್ತದೆ ನನಗೆ ಕೆಲವೊಬ್ಬರು ಹತ್ತಿದ್ರು. ನಾನೇ ಸಂತೆ ಮಾಡಿ ನೋಡ್ಕಂದ್ರೆ ಈ ಥರ ಬೆಳೆ ಬೆಳೆದಿದೆ. ಇದಿಷ್ಟು ಆ ರೈತರು ಹೇಳ್ತಕ್ಕಂಥದ್ದು. 2ನೇ ಬಾರಿ ಬೆಳಿಬೇಕನ್ನುವಂಥದ್ದು ನನಗೆ ಒಂದು ಕಲ್ಪನೆ ಆಗಿತ್ತು. ಅದರಲ್ಲಿ ಕೂಡ ನಾನು ಯಶಸ್ವಿ ಆಗಿದ್ದೀನಿ ಅನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಸಚಿನ್ ಇಂಡಿ, NKS TV4 ವಿಜಯಪುರ.